ಸುದೀರ್ಘ ಕಾಲದ ಬಳಿಕ ಡಿ ಬಾಸ್ ಮತ್ತೆ ಪ್ರತ್ಯಕ್ಷಗೊಂಡಿದ್ದಾರೆ. ಮೊದಲ ವಿಡಿಯೋದಲ್ಲೇ ಕೊಟ್ಟರು ದೊಡ್ಡ ಮೆಸೇಜ್. ಇದು ಡಿ ಫ್ಯಾನ್ಸ್ ಹುಚ್ಚೆದ್ದು ಕುಣಿಯುವಂತಹ ಸಂದೇಶ. ಕಡೆಗೂ ಕ್ಷಮೆ ಕೇಳಿಬಿಟ್ರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಒಂದಷ್ಟು ದಿವಸದ ನಂತರ ಡಿ ಬಾಸ್ ಜನ್ಮದಿನವನ್ನ ಆಚರಿಸಿಕೊಳ್ತಾರೆ. ಆ ಹಿನ್ನೆಲೆಯಲ್ಲಿ ಕ್ಯಾಮರಾ ಆನ್ ಆಗುತ್ತೆ. ದರ್ಶನ್ ಎದುರು ಕೂತು ನುಡಿದ ಮಾತುಗಳಿತ್ತಲ್ಲ, ನಾನಾ ತರಹದ ಜನರು ನಾನಾ ರೀತಿಯಲ್ಲಿ ವ್ಯಾಖ್ಯಾನಿಸ್ತಾರೆ. ನಾವು ಕೆಲ ಸತ್ಯವನ್ನ ಸುಸ್ಪಷ್ಟವಾಗಿ ಹೇಳೋ ಪ್ರಯತ್ನ ಮಾಡಬೇಕು. ಪರಪ್ಪನ ಅಗ್ರಹಾರದಲ್ಲಿ ಅನುಭವಿಸಿದ ನೋವು ಅವರ ಮಾತುಗಳಲ್ಲಿ ಅಡಕವಾಗಿತ್ತು. ಬಳ್ಳಾರಿ ಕಾರಾಗೃಹದಲ್ಲಿ ಅನುಭವಿಸಿದ್ದ ಯಾತನೆ, ಅವರು ಅನುಭವಿಸಿದ ನೋವು ಮತ್ತು ಅವರಲ್ಲುಂಟಾದ ಪಶ್ಚಾತ್ತಾಪ, ಸಮಾಜಕ್ಕೆ ಶರಣಾಗೋ ಭಾವನೆಗಳು ಅವರ ಮಾತಿನಲ್ಲಿ ಉಲ್ಲೇಖ ಇತ್ತು. ಅವರ ಗದ್ಗದಿತ ಧ್ವನಿ ಮತ್ತು ಅವರಲ್ಲಿದ್ದಂತಹ ಪ್ರಾಮಾಣಿಕವಾದಂಥ ಅಭಿಪ್ರಾಯ ಎಲ್ಲವೂ ಅವರು ತಿಳಿಯದೆಯೇ ಅವರು ಪ್ರಕಟಿಸ್ತಾ ಹೋದರು. ಅವರ ಹೇಳಿಕೆ ಮುಂದುವರಿಯುತ್ತಾ ಅವರು ಹೇಳಬಾರದು ಅಂತ ಅಂದುಕೊಂಡಿದ್ದ ವಿಚಾರವು ಅವರು ಬಹಿರಂಗಪಡಿಸಿದ್ರು. ಸಮಾಜಕ್ಕೆ ಈ ಮಟ್ಟಿಗೆ ಶರಣಾಗತಿಯಾದ ಈ ಹಿಂದೆ ಎಂದೂ ಹೇಳದ ಒಂದಷ್ಟು ಹೇಳಿಕೆಗಳು ಅವರ ಮಾತುಗಳಲ್ಲಿ ಉಲ್ಲೇಖ ಇತ್ತು. ದರ್ಶನ್ ಹೇಳಿಕೆ ಹೇಳಿದ್ರೂ ತಪ್ಪ, ದರ್ಶನ್ ಮಾಡೋ ಪ್ರತಿ ವಿಚಾರವೂ ನಿಮಗ್ಯಾಕೆ ಸುದ್ದಿ ಆಗಬೇಕು ಅಂತೇಳಿ ಒಂದಷ್ಟು ಜನ ವಾದ ಮಾಡ್ತಾರೆ. ಸಾಮಾಜಿಕವಾಗಿ ಗುರುತಿಸಿಕೊಂಡವರು ದರ್ಶನ್ ಯಾವುದೋ ಒಂದು ವಾರ್ಡಿನ ಕಾರ್ಪೊರೇಟರ್ ಅಲ್ಲ, ಯಾವುದೋ ಒಂದು ಊರಿನ ಸರ್ವೇ ಸಾಧಾರಣ ವ್ಯಕ್ತಿಯೂ ಅಲ್ಲ. ದರ್ಶನ್ ಕೆಮ್ಮಿದ್ರು ಸುದ್ದಿ ಮಾಡ್ತೀವಿ, ದರ್ಶನ್ ಸೀನ್ ಇದ್ರು ಸುದ್ದಿ ಮಾಡ್ತೀವಿ. ಕಾರಣ ದರ್ಶನ್ ಒಬ್ಬ ಕೊಲೆ ಆರೋಪಿ, ದರ್ಶನ್ ಮಾಜಿ ಕೈದಿ, ದರ್ಶನ್ ಈಗ ಒಬ್ಬ ಹೀರೋ. ಸುಮ್ಮನೆ ಒಂದೇ ದಿಕ್ಕಿನಲ್ಲಿ ವಾದ ಮಾಡಬಾರ್ದಲ್ಲ. ದರ್ಶನ್ ಒಬ್ಬ ಉತ್ತಮ ಕಲಾವಿದ, ದರ್ಶನ್ ಒಬ್ಬ ಉತ್ತಮ ನಟ, ದರ್ಶನ್ ಒಬ್ಬ ವಿವಾದಿತ ಸ್ಟಾರ್ ನಟ, ಜೊತೆಗೆ ದರ್ಶನ್ ಒಬ್ಬ ಮಾಜಿ ಕೈದಿ, ರೇಣುಕಾಸ್ವಾಮಿ ಕೊಲೆ ಆರೋಪದ ಪ್ರಮುಖ ಆರೋಪಿ. ಆ ಮನುಷ್ಯ ಇವತ್ತು ಪಶ್ಚಾತ್ತಾಪ ಪಟ್ಟಿ ಮಾತನಾಡಿದ್ದಾರೆ. ಇದನ್ನು ಹೊಗಳ್ತೀವ್ರಿ. ದರ್ಶನ್ ಕೊಲೆ ಮಾಡಿದಾಗ ದರ್ಶನನ್ನು ತೆಗಳಿದ್ವಿ, ಮಾಡಿದ್ದು ಘನಂದಾರಿ ಕೆಲಸ ಆಗಿರಲಿಲ್ವಲ್ಲ, ಹಾಗಾಗಿ ಅವರನ್ನು ತೆಗೆಯುವಂತಹ ಕೆಲಸ ನಡೆಯಿತು. ಈಗ ಅವರು ಪಶ್ಚಾತ್ತಾಪವಾಗಿ ಮನಬಿಚ್ಚಿ ಮಾತನಾಡಿದ್ದಾರೆ, ಹಾಗಾಗಿ ನಾವು ಅವರನ್ನು ಹೊಗಳ್ತೀವಿ. ಸೆಲೆಬ್ರಿಟಿ ಅಂತ ಬಾಯಿ ತುಂಬ ಮಾತನಾಡ್ತಾ ಇದ್ರು. ಸೆಲೆಬ್ರಿಟಿಗಳೇ ತಪ್ಪಾಯಿತು, ನಿಮ್ಮ ಎದುರು ಬರೋದಕ್ಕೆ ಒಂದಷ್ಟು ಡಿಲೇ ಆಗುತ್ತೆ, ಎದ್ದು ಸುದೀರ್ಘವಾಗಿ ನಿಂತುಕೊಳ್ಳುವಂತಹ ತ್ರಾಣ ನನ್ನ ಶರೀರದಲ್ಲಿಲ್ಲ, ಓಪನ್ ಆಗಿ ಹೇಳ್ಕೊಂಡ್ರು. ಅಂತೂ ಇಂತೂ ಕಂಪ್ಲೀಟ್ ಬದಲಾದ್ರು. ಅಭಿಮಾನಿಗಳ ದಾಸ, ಅಭಿಮಾನಿಗಳ ಮನಸ್ಸನ್ನ ಅರಿತು ನಡೆದ್ರು ದರ್ಶನ್. 7 ತಿಂಗಳ ಬಳಿಕ ದರ್ಶನ್ ಹೇಳಿದ್ದು ಆ ಮೊದಲ ಮಾತು, ಹಿಂದೆಂದೂ ಇರದ ಫೀಲಿಂಗ್ಸು ಹೊರಹಾಕಿದ ದರ್ಶನ್. ತನ್ನ ಬೆನ್ನಿಗೆ ನಿಂತವರನ್ನ ಸ್ಮರಿಸಿಕೊಂಡ ದಾಸ. ದರ್ಶನ್ ಕಷ್ಟಕ್ಕೆ ಜೊತೆಯಾಗಿ ನಿಂತಿದ್ದು ರಕ್ಷಿತಾ ಜೊತೆಗೆ ರಚಿತಾ ಮತ್ತು ಧನ್ವೀರ್. ಪತ್ನಿ ವಿಜಯಲಕ್ಷ್ಮಿಯನ್ನು ಕೂಡ ಹಾಡಿ ಹೊಗಳಿದ ಡಿ ಬಾಸ್. ಇದೇ ವೇಳೆ ಎಲ್ಲರನ್ನು ಕ್ಷಮೆ ಕೇಳಿದ್ರು ದರ್ಶನ್. ಸೆಲೆಬ್ರಿಟಿ ಅಂತ 5-6 ಸತಿ ಕನವರಿಸ್ತಾ ಇದ್ರು ದರ್ಶನ್. ಸೆಲೆಬ್ರಿಟಿಗಳೇ ಅಂತ. ಪ್ರಭಾಕರ್ ಮಗನ ಹೆಸರು ಬರಲಿಲ್ಲ ದರ್ಶನ್ ಬಾಯಲ್ಲಿ. ಚಿತ್ರನಟ ಚಿಕ್ಕಣ್ಣನ ಹೆಸರು ಕೂಡ ಬರಲಿಲ್ಲ ದರ್ಶನ್ ಬಾಯಲ್ಲಿ. ಸೃಜನ್ ಲೋಕೇಶ್ ಹೆಸರು ಬಂದಿರಲಿಲ್ಲ ದರ್ಶನ್ ಬಾಯಲ್ಲಿ. ಕೆಲವರೆಲ್ಲ ದರ್ಶನ್ ಪ್ರಮೋಷನ್ ಟೈಮಲ್ಲಿ ಸುತ್ತಮುತ್ತ ನಿಂತ್ಕೊಂಡು ಕುಣಿದಾಡ್ತಾ ಇದ್ರಲ್ಲ, ಅವರ ಹೆಸರು ದರ್ಶನ್ ಬಾಯಲ್ಲಿ ಬಂದಿಲ್ಲ. ದರ್ಶನ್ ಬಾಯಲ್ಲಿ ಬಂದ ಹೆಸರುಗಳು ಯಾವುದು ಗೊತ್ತಾ? ಬಳ್ಳಾರಿಯಿಂದ ರಿಲೀಸ್ ಆದಾಗ ಕಾರ್ ಮೇಲೆ ಕೂತು ಡ್ರೈವ್ ಮಾಡಿದ್ರಲ್ಲ ಧನ್ವೀರ್,
ದರ್ಶನ್ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿರಬೇಕಾದ್ರೆ ದರ್ಶನನ್ನ ನೋಡೋದಕ್ಕೂ ಓಡೋಡ್ಕೊಂಡು ಬಂದ್ರಲ್ಲ ರಚಿತಾರಾಮ್. ದರ್ಶನ್ ಜೈಲಲ್ಲಿದ್ದಾಗ ದರ್ಶನ್ ಪರವಾಗಿ ನಿಂತ್ಕೊಂಡ್ರೆ ನಮ್ಮ ವಿರುದ್ಧ FIR ಆಗುತ್ತೆ ಎನ್ನುವಂಥ ವಾತಾವರಣ ಇತ್ತಲ್ಲ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆ ಒಂದು ತಿಂಗಳ ಗ್ಯಾಪು ದರ್ಶನ್ ಪರ ನಿಂತುಕೊಳ್ಳೋದಕ್ಕೂ ಭಯ ಪಡ್ತಾ ಇದ್ದಂತಹ ಕಲಾವಿದರು. ಆ ಸಂದರ್ಭದಲ್ಲಿ ರಕ್ಷಿತಾ ಪ್ರೇಮ್ ಓಡೋಡ್ಕೊಂಡು ಬಂದರು. ದೇಹ ದಪ್ಪಗಿದ್ರು ಪಾಪ, ಓಡೋಡ್ಕೊಂಡು ಬಂದರು ನೋಡೋದಕ್ಕೆ. ಆಯಾಸ ತೋರಿಸ್ಲಿಲ್ಲ, ಆಲಸ್ಯ ಸೋಮಾರಿತನ ಬಿಟ್ಟು ರಕ್ಷಿತಾ ಪ್ರೇಮ್ ದರ್ಶನನ್ನ ನೋಡೋದಕ್ಕೆ ಬಂದರು. ಕಷ್ಟ ಕಾಲದಲ್ಲಿ ಬೆನ್ನಿಗೆ ನಿಂತುಕೊಂಡ ಹೆಂಡತಿಯನ್ನು ಮರೀಲಿಲ್ಲ ದರ್ಶನ್. ಯಾವ ಸಂದರ್ಭ ಮತ್ತು ಯಾವುದೇ ಕ್ಷಣದಲ್ಲೂ ತನ್ನ ಹೆಂಡತಿಯನ್ನ ಹೊಗಳೋದಕ್ಕೆ ಮನಸ್ಸು ಮಾಡದೇ ಇದ್ದಂತಹ ದರ್ಶನ್ ಕಷ್ಟ ಕಾಲದಲ್ಲಿ ಕೈ ಬಿಡದ. ನೋಡಿ, ವಿಜಯಲಕ್ಷ್ಮಿಗೆ ಮಾಧ್ಯಮದವರು ಕೊಟ್ಟ ಬಿರುದೇನು ಗೊತ್ತಾ? ಕೆಲವರು ಹೇಳ್ತಾರೆ ದರ್ಶನನ್ನ ತೆಗಳಕಂಡೆ TRPಗೋಸ್ಕರ ಮಾಧ್ಯಮದವರು ಸಾಯ್ತಾರೆ ಅಂತೇಳಿ ಸ್ಪಷ್ಟವಾಗಿ ಬೈತಾರೆ ಕೆಲವರು. ನಿಮ್ಮ ತೆಗಳುವಿಕೆ ಅಪರಾಧ ಅಲ್ಲ, ಆದರೆ ಒಂದು ಮಾತು ಹೇಳ್ತೀವಿ. ಪತ್ನಿ ವಿಜಯಲಕ್ಷ್ಮಿಗೆ ಕ್ಷಮೆಯ ಧರಿತ್ರಿ ಅಂತ ಕರೆದಿದ್ದು ಮಾಧ್ಯಮದವರು. ಪತ್ನಿ ವಿಜಯಲಕ್ಷ್ಮಿಯನ್ನ ಸಹನಾ ಮೂರ್ತಿ ಅಂತ ಕರೆದಿದ್ದು ಮಾಧ್ಯಮದವರು. ಯಾಕೆ ಗೊತ್ತಾ? ತನ್ನ ಗಂಡ ಮಾಡಬಾರದ ತಪ್ಪು ಮಾಡಿದಾಗ ಗಂಡ ಏನೇ ಮಾಡಿದ್ರೂ ಕೂಡ ಹೆಂಡತಿ ಸಹಿಸ್ಕೋತಾರೆ. ಆದರೆ ತನ್ನ ಸ್ವಂತ ಗಂಡನ ಶರೀರ, ಸ್ವಂತ ಗಂಡ ಪರಸ್ತ್ರೀಯ ಸಹವಾಸ ಬೆಳೆಸಿದ್ರೆ ಯಾವ ಹೆಂಡತಿಯೂ ಸಹಿಸೋದಿಲ್ಲ. ಅಂತಹ ಸಂದರ್ಭದಲ್ಲೂ ಬೆಂಗಳೂರು ಬಿಟ್ಟು ಹೊರ ರಾಜ್ಯದ ಟೆಂಪಲ್ ರನ್ ಮಾಡಿದ್ರು ವಿಜಯಲಕ್ಷ್ಮಿ. ಅಪ್ಪ ತಂದೆ ನನ್ನ ಗಂಡನ ಹೆಂಗಾದ್ರೂ ಬಿಡುಗಡೆ ಮಾಡಿಸು ಅಂತ ಕಂಡ ದೇವಸ್ಥಾನಕ್ಕೆ ಹೋದ್ರು. ಬಸ್ಸಲ್ಲಿ ಹೋಗಿದ್ದಾರೆ ದೇವಸ್ಥಾನಕ್ಕೆ. ದೂರಿನ ದೇವಸ್ಥಾನಕ್ಕೆ ಹೋಗಿ ಗಂಡನ ಬಿಡುಗಡೆಗಾಗಿ ಪ್ರಾರ್ಥನೆ ಮಾಡಿದ್ರು. ಇದು ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ದರ್ಶನ್ ಬಾಯಲ್ಲಿ ಬಂದಂಥ ಆ 3 ಹೆಸರು ಯಾಕೆ ಬಂದಿರಬಹುದು ಅನ್ನೋದನ್ನು ವ್ಯಾಖ್ಯಾನಿಸ್ತಾ ಇದ್ದೀನಿ. ಪತ್ನಿ ವಿಜಯಲಕ್ಷ್ಮಿ ಪಟ್ಟಂತಹ ಸಹನೆ ಮತ್ತು ಕ್ಷಮೆ ಇದಕ್ಕೆ ದರ್ಶನ್ಗೆ ಇಷ್ಟ ಆಗಿದೆ. ತನ್ನ ಸ್ವಂತ ಹೆಂಡತಿಯನ್ನ ನೆಚ್ಚಿಕೊಂಡ ಇಷ್ಟಪಟ್ಟು ಮಾತನಾಡಿದಂಥ ಅಭಿಪ್ರಾಯ ಅದು. ವಿಜಯಲಕ್ಷ್ಮಿ ಪರ ದರ್ಶನ್ ಮಾತನಾಡಿದ್ರು, ರಚಿತಾ ರಾಮ್ ಪರ ಮಾತನಾಡಿದ್ರು, ಆ ಧನ್ವೀರ್ ಪರವೂ ಕೂಡ ಮಾತನಾಡಿದ್ರು. ಆದರೆ ಮಾತನಾಡದ ಒಂದಷ್ಟು ಪಟಾಲಂ ಇತ್ತಲ್ಲ, ಆ ಪಟಾಲಂ ಸದಾ ದರ್ಶನ್ ಸುತ್ತಮುತ್ತ ನಿಂತ್ಕೊತಾ ಇದ್ರು. ದರ್ಶನ್ ಎದೆ ಮೇಲೆ ಇದ್ದಾರೆ ಸೆಲೆಬ್ರಿಟೀಸ್. ತನ್ನ ಸೆಲೆಬ್ರಿಟೀಸ್ ಬಳಿ ಕ್ಷಮೆ ಕೇಳಿಬಿಟ್ರು ದರ್ಶನ್. ಅಭಿಮಾನಿಗಳಿಗೆ ಓಪನ್ ಆಗಿ ಕ್ಷಮೆ ಯಾಚಿಸಿ ಬಿಟ್ಟ ದರ್ಶನ್. ನನ್ನಿಂದಾದ ಎಲ್ಲ ತಪ್ಪುಗಳಿಗೂ ಕ್ಷಮೆ ಇರಲಿ ಅಂತ ಬಹಿರಂಗವಾಗಿ ಹಂಚಿಕೊಂಡಿದ್ದಾರೆ ಅಭಿಪ್ರಾಯ. ಸೆಲೆಬ್ರಿಟೀಸ್ ಮುಂದೆ ದರ್ಶನ್ ರದ್ದು. ದರ್ಶನ್ ರನ್ನ ಬೆಳೆಸಿದ್ದು ಕೂಡ ಇದೇ ಕರುನಾಡ ಕೋಟ್ಯಾಂತರ ಫ್ಯಾನ್ಸಿಗಳು. ಅವರ ಮುಂದೆ ಮಗುವಂತೆ ಕ್ಷಮೆ ಯಾಚಿಸಿದ್ರು ದರ್ಶನ್. ಅಭಿಮಾನಿಗಳ ಪಾಲಿಗೆ ಮತ್ತೆ ದೇವರಾದ್ರು ದರ್ಶನ್. ದರ್ಶನ್ ಮಾತಿಗೆ ತುಂಬಿ ಬಂತು ಅಭಿಮಾನಿಗಳ ಹೃದಯ, ಕರಗಿ ಹೋಯ್ತು ಅಭಿಮಾನಿಗಳ ಹೃದಯ. ದರ್ಶನ್ ಕ್ಷಮೆ ಕೇಳ್ತಿದ್ದಂತೆ ಎಷ್ಟೋ ಫ್ಯಾನ್ಸ್ಗಳ ಹೃದಯ ಭಾರ ಕಮ್ಮಿ ಆಗಿದೆ. ದರ್ಶನ್ ಯಾವತ್ತಿಗೂ ಅಭಿಮಾನಿಗಳಿಗೆ ಮಾತ್ರ ಸೋಲೋದು. ಕಡೆಗೂ ದರ್ಶನ್ ನಮ್ಮ ಬಳಿಯೇ ಇರ್ತಾರೆ ಅಂತ ಹೇಳಿ ಅಭಿಮಾನಿಗಳಿಗೆ ಒಂದು ಕಾನ್ಫಿಡೆನ್ಸ್ ಬಂದಿದೆ. ಮನಬಿಚ್ಚಿ ಮಾತನಾಡಬೇಕು. ಮನಸ್ಸಲ್ಲಿ ಏನಿದೆಯೋ ಆ ಮನಸ್ಸಲ್ಲಿರುವಂತಹದ್ದನ್ನು ಸ್ಪಷ್ಟವಾಗಿ ತೋರಿಸಬೇಕು. ಅದು ಬಿಟ್ಟು ದಾರ್ಷ್ಟ್ಯ, ಅಹಂಕಾರ, ದುರಹಂಕಾರ, ದರ್ಪ, ಕೋಪ, ರೌದ್ರ, ಕ್ರೌರ್ಯ ಇವುಗಳನ್ನೆಲ್ಲ ಒಬ್ಬ ನಟ ತೋರಿಸಬೇಕಾಗಿರುವಂತಹದ್ದು. ನಟ ತೋರಿಸಬೇಕಾಗಿರೋದೇನು? ಆ ಒಂದು ಗ್ರಾಮ್ನಷ್ಟಿರುವಂತಹ ಮಾಂಸದ ಮುದ್ದೆ ಹೃದಯ, ಆ ಹೃದಯದ ಭಾವನೆಗಳನ್ನು ಅರ್ಥ ಮಾಡಿಸ್ಬೇಕು ಜನರ ಮುಂದೆ. ಅದು ಬಿಟ್ಟು ಆ ದುರಹಂಕಾರದ ಪ್ರದರ್ಶನ ಇದೆಯಲ್ಲ, ಮನುಷ್ಯನನ್ನು ಎಲ್ಲಿಗೋ ತಲುಪಿಸುತ್ತೆ. ಅಹಂಕಾರ ತೋರಿಸಿದ ಅದೆಷ್ಟೋ ನಟೋರಿಯಸ್ಗಳು ಮಣ್ಣಲ್ಲಿ ಮಣ್ಣಾಗಿದ್ದಾರೆ. ಅಂಥದ್ರಲ್ಲಿ ಮನುಷ್ಯನನ್ನು ಇಷ್ಟಪಡೋದೇನು? ಆತನ ಒಳ್ಳೆಯತನ. ತಪ್ಪಾಗೋಯ್ತು, ಮಾಡಬಾರದ ತಪ್ಪನ್ನು ಮಾಡಬಾರದ ಘಳಿಗೆಯಲ್ಲಿ ಮಾಡಿದ್ರು. ಆದರೆ ಅದಕ್ಕೊಂದು ಪಶ್ಚಾತ್ತಾಪದ
ಸಮಯವೂ ಕೂಡ ದರ್ಶನ್ಗಿತ್ತು. ಹಾಗಾಗಿ ಪಶ್ಚಾತ್ತಾಪ ಪಟ್ರು ಪಾಪ. ಈಗ ಅಭಿಮಾನಿಗಳ ಮುಂದೆ ಕಣ್ಣೀರಿಟ್ಟು ಸೆಲೆಬ್ರಿಟೀಸ್ಗಳೇ ತಪ್ಪಾಯಿತು ಅಂತ ಕ್ಷಮೆ ಯಾಚಿಸಿದ್ದಾರೆ. ಕಷ್ಟ ಕಾಲದಲ್ಲಿ ಯಾರು ನಮ್ಮ ಮಿತ್ರರು, ಯಾರು ನಮ್ಮ ಶತ್ರುಗಳು ಅಂತ ಒಬ್ಬ ವ್ಯಕ್ತಿಗೆ ಗೊತ್ತಾಗುತ್ತೆ. ಅದು ದರ್ಶನ್ಗೂ ಕೂಡ ಗೊತ್ತಾಗಿದೆ. ಆತ ಕಷ್ಟ ಕಾಲದಲ್ಲಿದ್ದಂತಹ ಸಂದರ್ಭದಲ್ಲಿ ಪಕ್ಕದಲ್ಲಿ ನಿಂತುಕೊಂಡು ಬೆನ್ನು ಸವರಿ ದರ್ಶನ್ ವರಿ ಮಾಡ್ಕೋಬೇಡ, ಮನುಷ್ಯನಿಗೆ ಕಷ್ಟ ನಷ್ಟ ಇದೆಲ್ಲ ಬರೋದು ಸಹಜ, ಮರ ಗಿಡ ಕಲ್ಲುಗಳಿಗೆ ಈ ಸಮಸ್ಯೆಗಳು ಬರೋದಿಲ್ಲ, ಇವತ್ತಲ್ಲ ನಾಳೆ ಎಲ್ಲವೂ ಸರಿಯಾದೀತು ಅಂತ ಬೆನ್ನು ಸವರಿ ಸಾಂತ್ವನ ಹೇಳಿದ್ರಲ್ಲ, ಆ ಹೆಸರನ್ನು ಮಾತ್ರ ನೆನಪಿನಲ್ಲಿ ಇಟ್ಕೊಂಡಿದ್ದಾರೆ. ಹಾಗಾದರೆ ದರ್ಶನ್ ಏನು ಮಾತನಾಡಿ ಒಂದೆರಡು ಸಾಲುಗಳನ್ನು ಕೇಳಿಸ್ಕೊಂಡು ಬರೋಣ. ಇಲ್ಲ ಥ್ಯಾಂಕ್ಸ್ ಹೇಳ, ಧನ್ಯವಾದ ಹೇಳಿದ್ರು, ಏನೇ ನಾನು ಪದ ಯೂಸ್ ಮಾಡಿದ್ರು ಕೂಡ ತುಂಬ ಕಮ್ಮಿ. ಯಾಕಂದರೆ ನೀವು ತೋರಿಸಿರೋಷ್ಟು ಪ್ರೀತಿ ಅಭಿಮಾನ ಇನ್ಯಾವತ್ತೂ ಅದನ್ನು ಅದು ಯಾವ ಥರ ರಿಟರ್ನ್ ಮಾಡೋದು ನನಗೂ ಗೊತ್ತಾಗಲ್ಲ. ಬಟ್ ಇವತ್ತು ಆ್ಯಕ್ಚುಲಿ ಇಲ್ಲಿ ಕೂತ್ಕೊಳ್ಳೋಕ್ಕಾಗಲಿ ಹೇಳೋಕ್ಕಾಗಲಿ ಒಂದೇ ಒಂದು ರೀಸನ್ ಏನಂತಂದರೆ, ಈಗ ಆ್ಯಕ್ಚುಲಿ ಬರ್ಡೇ. ಯಾಕಂದರೆ ನೀವುಗಳು ತುಂಬ ಆಸೆ ಪಟ್ಟಿದ್ರಿ, ನನಗೂ ತುಂಬಾ ಆಸೆ ಇತ್ತು. ಯಾಕಂದರೆ ಪ್ರತಿಯೊಬ್ಬರನ್ನು ಮೀಟ್ ಮಾಡಿ ಥ್ಯಾಂಕ್ಸ್ ಹೇಳೋಣ ಅಂತೇಳಿ. ಯಾಕಂದರೆ ಪ್ರತಿ ಸಲ ನೀವು ಬಂದಾಗಲೂ ಎಲ್ರಿಗೂ ನಿಂತ್ಕೊಂಡೆ ಆ್ಯಕ್ಚುಲಿ ಕೈ ಕೊಟ್ಕೊಂಡು ಎಲ್ರಿಗೂ ಒಂದು ಥ್ಯಾಂಕ್ಸ್ ಇಲ್ಲ ವಿಷಯ ತೊಗೊಳ್ತಾ ಇದ್ದೆ. ಬಟ್ ಈ ಸಲ ಒಂದೇ ಒಂದು ಪ್ರಾಬ್ಲಮ್ ಏನಂತಂದರೆ, ಏನೋ ದೊಡ್ಡ ಪ್ರಾಬ್ಲಮ್ ಅಂತ ನಾನು ಹೇಳ್ತಲ್ಲ, ನನ್ನ ಹೆಲ್ತ್ ಇಶ್ಯೂ ಅಷ್ಟೇ. ಈಗ ಅದಂತೂ ಮಾಡಿಸ್ಲೇಬೇಕು ನಾನು. ಆದರೆ ಈಗಿರೋ ಕೆಲಸಗಳಲ್ಲಿ ಯಾರಾದ್ರು ನಾನು ಒಪ್ಕೊಂಡಿದ್ದೀನಿ ಸಿನಿಮಾಗಳು. ಸೊ ಯಾಕಂದರೆ ನಾನೆಲ್ಲ ನನ್ನ ನಿರ್ಮಾಪಕರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಪುನಃ ಇನ್ನೊಂದು ಪ್ರೊಡಕ್ಷನ್ ಅಂದಾಗ, ಯಾಕಂದರೆ ನನ್ನ ಒಂದು ಅನಿಸಿಕೆ ಅಂತ, ಸೊ ಅವರೆಲ್ರಿಗೂ ಥ್ಯಾಂಕ್ಸ್ ಆ್ಯಕ್ಚುಲಿ, ಎಲ್ಲ ಸಿಂಗರ್ಸ್ಗಾಗಲಿ ಆಮೇಲೆ ಪ್ರೊಡಕ್ಷನ್ ಅವ್ರಿಗಾಗಲಿ ಅವ್ರುಗಳಿಗೂ ತುಂಬ ಥ್ಯಾಂಕ್ಸ್. ತುಂಬ ಒಳ್ಳೆಯ ಸಾಂಗ್ಗಳು ಮಾಡಿದ್ದೀರಾ. ಸೊ ಇಷ್ಟು ತೋರಿಸ್ತಾ ಇದ್ರಲ್ಲ, ಅದನ್ನು ಎಕ್ಸ್ಪ್ರೆಸ್ ಮಾಡೋಕೆ ನಾನು ಅದು ಯಾವಾಗ ಅಂತ ಹೇಳ್ತೀನಿ. ಸೊ ಅಲ್ಲಿವರೆಗೂ ಮೊಟ್ಟೆಗೆ ಹಾಕ್ಕೊಳ್ಳಿ. ನೀವು ಹೆಂಗೆ ಆ್ಯಕ್ಚುಲಿ ದರ್ಶನ್ಗೆ ಹೋಗ್ಲಿ ಪಾಪ, ಆಯ್ತು ಇದು ಸಲ ಬಿಟ್ಬಿಡೋಣ ಅಂತೇಳಿ. ಸೊ ಈ ಸಲ ಬರ್ಡೇಗೆ ನಾನು ಸಿಗಲಿಲ್ಲ ಅಂತನ್ನೋದಕ್ಕೆ ದಯಮಾಡಿ ಇದೊಂದು ಕ್ಷಮೆ ಇರಲಿ. ಯಾಕಂದರೆ ಎಲ್ಲ ಪಾಪ ದೂರಗಳಿಂದ ಬರ್ತೀರಾ, ಎಲ್ಲ ಮಾಡ್ತೀರಾ. ಸೊ ಬಂದಾಗ ಎಲ್ಲೋ ಒಂದು ಬಿಲ್ಡಿಂಗ್ ಮೇಲೆ ನಿಂತ್ಕೊಂಡು ನಾನು ಸುಮ್ಮನೆ ಕೈ ವೇ ಮಾಡೋದು ನನಗೆ ಮನ್ಸಿಗೆ ಅದು ಒಪ್ಪಿಗೆ ಆಗಲ್ಲ. ನನಗೇನೆ ಇಷ್ಟ ಆಗಲ್ಲ. ಯಾಕಂದ್ರೆ ಪ್ರತಿ ಸಲ ಕೈ ಕೊಟ್ಟೆ ಎಲ್ರಿಗೂ ಕೂಡ ಸಿಗ್ತಾ ಇದ್ದಿದ್ದು ನಾವು. ಸೊ ಆದ್ದರಿಂದ ದಯಮಾಡಿ ಇದೊಂದು ಸಲ ನನ್ನ ಮೇಲೆ ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತೀನಿ. ಎಲ್ಲ ನನ್ನ ಪ್ರೀತಿಯ ಸೆಲೆಬ್ರಿಟಿಗಳಿಗೆ ತುಂಬ ಧನ್ಯವಾದಗಳು. ಎಲ್ಲ ನನ್ನ ಪ್ರೀತಿಯ ಸೆಲೆಬ್ರಿಟಿಗಳಿಗೆ ನಮಸ್ಕಾರ ಹೇಳ, ಥ್ಯಾಂಕ್ಸ್ ಹೇಳ.